ರಾತ್ರಿ ಇಡೀ ಸುರಿದ ಮಳೆಗೆ ಸಾಕಷ್ಟು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮನೆಯಿಂದ ಮನೆಯ ಗೋಡೆ ಮೇಲ್ಛಾವಣಿ ಕುಸಿತವಾಗಿದೆ. ಮಳೆಯ ಕಾರಣಕ್ಕಾಗಿ ಮೇಲ್ಛಾವಣಿ ಕುಸಿದಿದೆ, ಗೋಡೆ ಕುಸಿದಿದೆ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕೊಳಗಟ್ಟ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ. ಮನೆಯಲ್ಲಿದ್ದಂಥ ಕುಟುಂಬಸ್ಥರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕರಗಮ್ಮ ಎಂಬುವರ ಮನೆ ಗೋಡೆ ಚಾವಣಿ ಕುಸಿತವಾಗಿದೆ. ಮಧ್ಯರಾತ್ರಿ ಮಲಗಿದ್ದ ವೇಳೆ ಮನೆಯ ಗೋಡೆ ಕುಸಿತಗೊಂಡಿದೆ. ಗೋಡೆ ಕುಸಿತ ಇದ್ದಂತೆ ಹೊರಬಂದಿದ್ದಾರೆ ಕುಟುಂಬಸ್ಥರು. ಮನೆಯವರ ಹೊರಬರ್ತಾ ಇದ್ದಂತೆ ಆ ಚಾವಣಿ ಸಂಪೂರ್ಣವಾಗಿ ಕುಸಿದಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಸಾವು ನೋವು ಇಲ್ಲಿ ಸಂಭವಿಸಿಲ್ಲ. ಕೊಂಚ ಯಾಮಾರಿದ್ರೂ ಕೂಡ ಅದೇನಾಗ್ತಿತ್ತು ದೇವರೇ ಬಲ್ಲ. ಯಾಕಂತ ಹೇಳಿದ್ರೆ ಅವರು ಮಳೆಯ ತೀವ್ರತೆಯನ್ನು ಗಮನಿಸಿ ಇನ್ನೇನು ಬೀಳುತ್ತೆ ಮಳೆ ಅಂದಾಗ ತಕ್ಷಣವೇ ಮನೆಯಿಂದ ಆಚೆ ಓಡಿ ಬಂದಿದ್ದಕ್ಕೆ ತಮ್ಮ ಜೀವವನ್ನು ಉಳಿಸಿಕೊಂಡಿದ್ದಾರೆ. ಇಲ್ಲವಾದರೆ ಅನಾಯಾಸವಾಗಿ ತಮ್ಮ ಜೀವವನ್ನು ಕಳೆದುಕೊಳ್ತಾ ಇದ್ರು. ನೋಡಿ, ಮೇಲ್ಛಾವಣಿ ಕುಸಿದು ಹೋಗಿದೆ. ಅವರ ಮನೆ ಈಗ ಓಪನ್ ಶೆಡ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಾವು ರಾತ್ರಿ ಎಲ್ಲ ಊಟ ಮಾಡ್ಕೊಂಡು ಮಲ್ಕೊಂಡು 1 ಗಂಟೆ ರಾತ್ರಿನಲ್ಲಿ ಜೋರಾಗಿ ಸೌಂಡ್ ಬಂತು. ನಾನು ಭಯಪಟ್ಟು ಏನು ಸೌಂಡ್ ಅಂತ ಎದ್ದು ನೋಡುವಾಗ ಗೋಡೆ ಕೆಳಗೆ ಬಿತ್ತು ಮತ್ತು ಸೀಟ್ ಎಲ್ಲ ಕೆಳಗಡೆ ಬಿದ್ದಿತ್ತು. ನಾವೆಲ್ಲರೂ ಎದ್ಬಿಟ್ಟು ಪಾಪುನ ಎದ್ದೊಳಿಸ್ಕೊಂಡು ನಿಂತ್ಕೊಂಡೆ. ಎಲ್ಲಿ ನಮ್ಮ ಮೇಲೆ ಬಿದ್ದುಬಿಡ್ತು ಅಂತ ಹೊರಗಡೆ ಬಂದುಬಿಟ್ಟೆ. ತಕ್ಷಣ ಜೋರಾಯಿತು ಮಳೆ ಸ್ವಲ್ಪ. ಆಗ ನಾವೆಲ್ಲ ಈಚೆ ಬಂದು ಆಗ ನಮಗೆ ಈ ಮನೆ ಬಿದ್ದೋಯ್ತೆ ಅಂತ ಚಿಂತೆ ಶುರು ಆಯಿತು. ನಮಗೀಗ ಪರಿಹಾರ ಕೊಡಬೇಕು, ಸರ್ಕಾರದಿಂದ ನಮಗೆ ಪರಿಹಾರ ಒದಗಿಸ್ಕೊಡ್ಬೇಕು.